ಸೊ ಸ್ನೇಹಿತರೆ ನೋಡ್ಬೋದಲ್ಲ ಅಲ್ಲಿ ಎರಡು ಮೇನ್ ಕಾಂಪೊನೆಂಟ್ ನಿಮಗೆ ಒಂದು ಈ ಒಂದು ರಿಂಗ್ ಲೈಟ್ ಜೊತೆ ಕೆಳಗಡೆ ಇಲ್ಲಿ ಸ್ಟ್ಯಾಂಡ್. ಸೊ ಸ್ಟ್ಯಾಂಡ್ ಸುಮ್ಮನೆ ನೀವು ಎಕ್ಸ್ಪಾಂಡ್ ಮಾಡ್ಕೊಂಡು ಹೋದರೆ ಟ್ರೈಪಾಡ್ ಯಾವ ಥರ ಇದೆ ನಾರ್ಮಲ್ ಆಗಿ ಆ ಥರ ಒಂದು ಟ್ರೈಪಾಡ್ ಇದೆ. ಸೊ ಎಲ್ಲಿ ನಾವು ರಿಂಗ್ ಲೈಟ್ ಅಟ್ಯಾಚ್ ಮಾಡ್ತೀವಪ್ಪ ಅಂದ್ರೆ ಇಲ್ಲಿ ಸೊ ಇಲ್ಲಿ ಬಂದು ನೋಡ್ಬೋದು ನೀವು ಇಲ್ಲಿ. ಸೊ ಕೆಳಗಡೆ ಇಲ್ಲಿ ಒಂದು ರಿಂಗ್ ಲೈಟ್ ಏನಿದೆಲ್ಲ ಪೋರ್ಷನ್ನು ಇಲ್ಲಿ ಒಂದು ಏನು ಜಂಕ್ಷನ್ ಇದೆಯಲ್ಲ ಸೊ ಇಲ್ಲಿ ಅದು ಟೈಟ್ ಆಗುತ್ತೆ. ಅಂದರೆ ಏನಾಗುತ್ತೆ ಸ್ಕ್ರೂ ನೋಡ್ಬೋದು ಇಲ್ಲಿ ನಿಮಗೆ ಅದು ಕ್ಲಿಯರ್ ಆಗಿ ಇಲ್ಲಿ ಫಿಟ್ ಆಗುತ್ತೆ ಸ್ನೇಹಿತರೆ. ಸೊ ನಾನು ಈ ಕಡೆ ಟರ್ನ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು ಇಲ್ಲಿ ಈ ಒಂದೇನು ಪೋರ್ಷನ್ ಇದೆಯಲ್ಲ ಇಲ್ಲಿ ಒಂದು ಸ್ಕ್ರೂ ಬರುತ್ತೆ. ಈ ಹೆಡ್ಡಲ್ಲಿ ಒಂದು ಸ್ಕ್ರೂ ಇದೆ ಅದರೊಳಗಡೆ ಕೂತ್ಕೊಳ್ಳುತ್ತೆ. ಜೊತೆಗೆ ನೀವು ಇಲ್ಲಿ ಒಂದು ಏನು ಸೈಡ್ ಕೊಟ್ಟಿದ್ದಾರಲ್ಲ ಅವರು ಈ ಒಂದು ಸ್ಕ್ರೂ ಇದನ್ನು ಕೂಡ ನೀವು ಟೈಟ್ ಮಾಡೋ ಮುಖಾಂತರ ಇದು ಕರೆಕ್ಟಾಗಿ ಇಲ್ಲಿ ಹೋಲ್ಡ್ ಆಗುತ್ತೆ. ಇನ್ಫ್ಯಾಕ್ಟ್ ಇದನ್ನು ನೀವು ಈ ಕ್ಲಿಪ್ ಪೋರ್ಷನ್ ಇದೆಯಲ್ಲ ಇದನ್ನು ಹೊರಗಡೆ ತೆಗೆದು ಮತ್ತೆ ನೀವು ಫಿಕ್ಸ್ ಮಾಡ್ಬೋದು. ಸ್ವಲ್ಪ ಇದು ಡೆಲಿಕೇಟ್ ಅನಿಸುತ್ತೆ ಮೇಗೆ ಇನ್ನೊಂದು ಹೆಡ್ ಪೋರ್ಷನಿಂದ ನೋಡಿದಾಗ. ಸೊ ಜಾಸ್ತಿ ನೀವು ವೇಟ್ ಹಾಕೋದು ಮೂವ್ ಮಾಡೋದೆಲ್ಲ ಮಾಡೋಕ್ಕಾಗಲ್ಲ, ಬಟ್ ಫೈನ್ ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ ನೀವು. ಜೊತೆಗೆ ಇಲ್ಲಿ ಏನಿದೆಯಲ್ಲ ನಿಮಗೆ ಒಂದು ಮೊಬೈಲ್ ಹೋಲ್ಡರ್ ಪ್ಲೇಸ್ ಇದೆ. ಈ ಥರ ನೀವು ಹಾರಿಸೆಂಟಲ್ ಮೊಬೈಲು ಅಂತ ಲ್ಯಾಂಡ್ಸ್ಕೇಪ್ ಮಾಡಲ್ ತೆಗೆಯೋದು ಅಥವಾ ಪೋರ್ಟ್ರೇಟ್ ಮಾಡಲ್ ತೆಗೆದ್ರೆ ಯಾವ ಥರ ಬೇಕೋ ಆ ಥರ ನೀವು ಇಲ್ಲಿ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲೊಂದು ಸ್ವಲ್ಪ ಬೆಂಡಿಂಗ್ ಇದೆ ಇದು. ಜೊತೆಗೆ ಇಲ್ಲಿ ಹಿಂದೆ ಒಂದು ತುಂಬ ಫ್ಲೆಕ್ಸಿಬಲ್ ಆಗಿ ಯಾವ ಥರ ಬೇಕು ಆ ಥರ ರೊಟೇಟ್ ಮಾಡೋ ಥರ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ನಮ್ಗೆ ಬೇಕಂದರೆ ಇದನ್ನು ನಾವು ಟರ್ನ್ ಕೂಡ ಮಾಡ್ಕೋಬೋದು. ನೀವು ನೋಡ್ತಾ ಇದ್ದಲ್ಲ ಈಗ ಟರ್ನ್ ಮಾಡ್ತಾ ಇದ್ದೀನಿ ಇಲ್ಲಿ. ಈಗ ನಮ್ಗೆ ಯಾವ ಡೈರೆಕ್ಷನ್ ಬೇಕು ಆ ಡೈರೆಕ್ಷನಲ್ಲಿ ಟರ್ನ್ ಆಗುತ್ತೆ ಇದು, ಬಿಕಾಸ್ ಇಲ್ಲಿ ಒಂದು ಆಪ್ಷನ್ ಇದೆ ಇದು. ಜೊತೆಗೆ ನಮಗೆ ಇದನ್ನು ಸ್ಕ್ರೂ ಲೂಸ್ ಮಾಡಿಕೊಂಡ್ರೆ ನಾನು ಹಿಂದೆ ಮುಂದೆ ಕೂಡ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಾನು ಸ್ವಲ್ಪ ಲೂಸ್ ಮಾಡ್ತೀನಿ ಇದನ್ನು. ಸೊ ಸ್ವಲ್ಪ ನಾನು ಲೂಸ್ ಮಾಡಿದೆ ಇದನ್ನು. ಸೊ ನೋಡಿದೆ ನೀವು ಇಲ್ಲಿ ಇನ್ ಕೇಸ್ ನಾವು ಬೆಂಡ್ ಬೇಕಂದರೆ ಬೆಂಡ್ ಕೂಡ ಮಾಡ್ಕೋಬೋದು. ನಮ್ಗೆ ಯಾವ ಡೈರೆಕ್ಷನ್ ಬೇಕೋ ಆ ಡೈರೆಕ್ಷನ್ಗೆ ಇದನ್ನು ಬೆಂಡ್ ಮಾಡ್ಕೋಬೋದು. ಸೊ ಇನ್ನೂ ಸ್ವಲ್ಪ ಲೂಸ್ ಮಾಡ್ತೀನಿ. ಸೊ ನೋಡ್ತಾ ಇಲ್ಲ, ಸೊ ಇಲ್ಲಿ ಬೆಂಡ್ ಆಗೋಯ್ತು ಇಷ್ಟೊಂದಿದ್ದು. ಈ ಥರ ಬೆಂಡ್ ಮಾಡ್ಕೋಬೋದು. ಸೊ ಯೂಶಲಿ ನಾವು ಬೆಂಡ್ ಮಾಡೋದಿಲ್ಲಪ್ಪ ಅಂದರೆ ಸೊ ಸ್ಟ್ರೇಟ್ ಇಟ್ಕೊಂಡು ಇದನ್ನು ಟೈಟ್ ಮಾಡ್ಕೊಂಡ್ಬಿಟ್ರೆ ಅದೊಂದು ಡೈರೆಕ್ಷನಲ್ಲಿ ಫಿಕ್ಸ್ ಆಗುತ್ತೆ. ಸೊ ಜಾಸ್ತಿ ನೀವು ಇದೇನು ಜಾಸ್ತಿ ಏನು ಫಿಕ್ಸ್ ಪೊಸಿಷನ್ ಇರೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಅದನ್ನು ಬೆಂಡಾಗಿ ಸ್ಟ್ರೇಟಾಗಿ ಇದ್ದರೂ ಅದನ್ನು ಟೈಟ್ ಮಾಡೋಕ್ಕೆ ಅಡ್ಡಿ ಇರಿಸ್ತಾ ಇದ್ದಾರೆ. ಸೊ ಇದಿಷ್ಟೇ ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ಒಂದೇನು ಮಿಸ್ ಆಗಿದ್ದಾರೆ, ಯೂಸರ್ ಮ್ಯಾನುವಲ್ ಅವರು ಕೊಟ್ಟಿಲ್ಲ. ಸೊ ಯೂಸರ್ ಮ್ಯಾನ್ ಇನ್ಕ್ಲೂಡಿಂಗ್ ಅಂತ ಹೇಳಿ ಯೂಸರ್ ಮ್ಯಾನ್ ಕೊಟ್ಟಿಲ್ಲ ಅಂದ್ಬಿಟ್ರೆ ಇಲ್ಲಿ ರೈಟ್ ಪೋರ್ಷನ್ ಇದೆ, ಇಲ್ಲಿ ಮೊಬೈಲ್ ಹೋಲ್ಡರ್ ಇದೆ. ಸೊ ಇಲ್ಲಿ ನಾವೇನು ಮಾಡಿದ್ವಿ ಸ್ಕ್ರೂ ಮುಖಾಂತರ ಅದನ್ನು ಫಿಕ್ಸ್ ಮಾಡಿದ್ವಿ. ಇದು ತುಂಬ ಸಿಂಪಲ್ ಆಗಿದೆ. ಸೊ ಬೇಕಾದ್ರೆ ನೀವು ವಿಡಿಯೋ ನೋಡ್ಬೋದು, ಇನ್ನೊಂದ್ಸಲ ಗೊತ್ತಾಗುತ್ತೆ ನಿಮಗೆ. ಸೊ ಇಲ್ಲಿ ಇದನ್ನು ಟೈಟ್ ಮಾಡಿದರೆ ನಮಗೇನಾಗುತ್ತೆ ಕಂಪ್ಲೀಟಾಗಿ ಅದು ಈಗ ಇಲ್ಲಿ ಅಡ್ಜಸ್ಟ್ ಆಗೋಕೆ ಕೂತ್ಕೊಂತೀವಿ. ಸೊ ಇದಿಷ್ಟು ಒಂದು ಫಿಟ್ಟಿಂಗ್ ಆಯಿತು. ಇದಾನಂದ್ರೆ ಏನು ಸ್ನೇಹಿತರೆ ವೈರಿಂಗ್ ಇದೆಯಲ್ಲ, ಸೊ ಇಲ್ಲಿ ನಾವು ವೈರ್ ಆಲ್ರೆಡಿ ಪ್ಲಗ್ ಮಾಡಿದ್ದೀವಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಅವರು ವೈರಿಂಗಿಗೆ USB ಪೋರ್ಟ್ ಥರದ್ದು ಒಂದು ಪೋರ್ಟ್ ಬೇಕಾಗುತ್ತೆ. ಅಫ್ಕೋರ್ಸ್ ನೀವು ಮೊಬೈಲ್ ಚಾರ್ಜರ್ ಯೂಸ್ ಮಾಡ್ಕೋಬೋದು. ಅದನ್ನು ಯೂಸ್ ಮಾಡ್ಕೊಂಬಿಟ್ಟು ಇಲ್ಲಿ ನೀವು ಅದನ್ನು ಚಾರ್ಜಿಂಗ್ಗೆ ಇಡಬೇಕಾಗುತ್ತೆ. ಸೊ ಸದ್ಯ ಚಾರ್ಜಿಂಗ್ ಯಾವ ಥರ ಇದೆ ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಈ ಥರ ಒಂದು ಪೋರ್ಟ್ ಕೊಟ್ಟಿದ್ದಾರೆ. ಸೊ USB ಪೋರ್ಟ್ ಇದೆ. ಇದಕ್ಕೆ ನೀವು ನಮ್ಮ ಏನು ಯೂಸ್ ಮಾಡ್ತಾರೆ ಮೊಬೈಲಲ್ಲಿ ಚಾರ್ಜರು ಆ ಥರ ಚಾರ್ಜರ್ ಯೂಸ್ ಮಾಡ್ಕೊಂಡು ನೀವು ಮಾಡ್ಬೋದು, ಕನೆಕ್ಟ್ ಮಾಡೋಕ್ಕೆ ಅಡ್ಡಿಲ್ಲ. ಜೊತೆಗೆ ಇಲ್ಲಿ ಒಂದು ಈ ಥರ ಒಂದಿಷ್ಟು ಬಟನ್ಸ್ ಕೊಟ್ಟಿದ್ದಾರೆ. ಇದ್ರ ಮುಖಾಂತರ ಏನಂದರೆ ಆನ್ ಆಫ್ ಕಂಟ್ರೋಲ್ ಮಾಡ್ಬೋದು. ಜೊತೆಗೆ ಇಲ್ಲಿ ಜಾಸ್ತಿ ಬ್ರೈಟ್ನೆಸ್ ಬೇಕಂದ್ರೆ ಅಥವಾ ಕಡಿಮೆ ಬೇಕಂದ್ರೆ ಕಡಿಮೆ ಮಾಡ್ಕೋಬೋದು. ಸೊ ಪ್ಲಸ್ ಮೈನಸ್ ಇದೆ ಇದು ಕೊಡಿ. ಇವಾಗ ನಾನು ಇದನ್ನು ಮಾಡ್ತೀವಿ, ಇವಾಗ ಇದನ್ನು ಪ್ಲಗ್ ಮಾಡ್ತೀನಿ, ನೋಡೋಣ ಯಾವ ಥರ ಇದು ವರ್ಕ್ ಆಗುತ್ತೆ ಅಂತ. ಸೊ ಸಹಿತ ನಾನು ಏನು ಮಾಡಿದ್ದೀನಿ ಇವಾಗ ಪ್ಲಗ್ ಮಾಡಿದ್ದೀನಿ. ಸೊ ಪವರ್ ಕನೆಕ್ಟ್ ಮಾಡಿದ್ದೀನಿ. ಸೊ ಅಫ್ಕೋರ್ಸ್ ಮೊಬೈಲ್ ಕುಣಿಸಿಲ್ಲ, ಬಟ್ ಲೈಟ್ ಯಾವ ಥರ ಆಗುತ್ತೆ ಅಂತ ನೋಡಿ ಇವಾಗ. ಸೊ ಏನು ಮಾಡ್ತೀನಿ ಪವರ್ ಬಟನಲ್ಲಿ ರಿಮೋಟಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಆನ್ ಆಯ್ತು ಇವಾಗ. ಸೊ ಟೆಂಪ್ರೇಚರ್ ನಾನು ಇವಾಗ ಕಡಿಮೆ ಮಾಡ್ತೀನಿ ಸ್ನೇಹಿತರೆ. ಫುಲ್ಲು 0 ಟೆಂಪ್ರೇಚರ್ ಆದಷ್ಟು ಕಡಿಮೆ ಮಾಡೋದು, ಬ್ರೈಟ್ನೆಸ್ ಕಡಿಮೆ ಮಾಡ್ತೀನಿ. ಸೊ ಇದು ಫುಲ್ ಕಡಿಮೆ ಆಗೋಯಿತು. ಇಷ್ಟು ಬೇಕಂದ್ರೆ ಇಷ್ಟು ಇಟ್ಕೋಬೋದು, ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಇಟ್ಕೋಬೋದು. ಸೊ ಕಂಪ್ಲೀಟ್ ಬ್ರೈಟ್ನೆಸ್ ಇದನ್ನು ಟ್ರೈ ಮಾಡಿದ್ದೀನಿ. ಸೊ ಬನ್ನಿ ಲೈಟ್ ಯೂಸ್ ಮಾಡಿ ಯಾವ ಥರ ಮುಖ ಕಾಣಿಸುತ್ತೆ, ಲೈಟ್ ಯೂಸ್ ಮಾಡಿದಾಗ ಮಾಡದೇ ಇದ್ದಾಗ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಸೊ ಇಲ್ಲಿ ಮತ್ತೆ ಬೇರೆ ಬೇರೆ ಮೋಡ್ಸ್ ಇದೆ. ನಾನು ಇನ್ನೊಂದು ಆಪ್ಷನ್ ಕ್ಲಿಕ್ ಮಾಡ್ತಿದ್ದೀನಿ. ಸೊ ನೋಡ್ಬೋದು ಇಲ್ಲಿ ಸ್ವಲ್ಪ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗಲ್ಲ, ಬಟ್ ಇವಾಗ ಯೆಲ್ಲೋಯಿಶ್ ಲೈಟ್ ಇದೆ, ಇವಾಗ ಸ್ವಲ್ಪ ವೈಟ್ ಲೈಟ್ ಇದೆ, ಸ್ವಲ್ಪ ಏನು ಕ್ರೀಮಿಶ್ ಆ ಥರ ಲೈಟ್ ಬರ್ತದೆ. ಸೊ ಬೇಸಿಕಲಿ 3 ಬೇರೆ ಬೇರೆ ಲೈಟ್ ಟೈಪ್ಸ್ ಇದೆ. ಓಕೆ, ಈ ಒಂದು ಬಟನ್ ಪ್ರೆಸ್ ಮಾಡಿದಾಗ ನನಗೆ ಜೊತೆಗೆ ನನಗೆ ಒಂದು ಪ್ಲಸ್ ಮೈನಸ್ ಸ್ಟೆಪ್ ಚೆಕ್ ಮಾಡಿದಾಗ ಬ್ರೈಟ್ನೆಸ್. ಸೊ ವೀಕ್ಷಕರು ಇವಾಗ ನೋಡ್ತಿದ್ದಾರೆ, ನಾನು ಇವಾಗ ಜಸ್ಟ್ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾರ್ಮಲ್ ಟ್ಯೂಬ್ ಲೈಟ್ ಬೆಳಕಿದೆ. ಸೊ ಇವಾಗ ರಿಂಗ್ ಲೈಟ್ ಯೂಸ್ ಮಾಡೋದು ಅಡ್ವಾಂಟೇಜ್ ಯಾವ ಥರ ಆಗುತ್ತೆ ಅಂತ ನೋಡೋಣ. ಸೊ ಇವಾಗ ಏನು ಮಾಡ್ತೀನಿ ಲೈಟ್ ಆನ್ ಮಾಡಿಸ್ತಾ. ಸೊ ನೋಡ್ಬೋದು ಸ್ವಲ್ಪ ನಿಮಗೆ ಈ ಒಂದು ಡಾರ್ಕ್ ಸೈಡ್ ಇಲ್ಲಿ ನನ್ನ ಕಡೆ ಏನು ಡಾರ್ಕ್ ಸೈಡ್ ಅನ್ನಿಸ್ತಾ ಇದೆ ನಿಮಗೆ. ಸೊ ಈ ಕಡೆಯಿಂದ ನನಗೆ ಟ್ಯೂಬ್ ಲೈಟ್ ಬೆಳಕು ಬರ್ತಾ ಇದೆ. ಸೊ ಈ ಕಡೆ ಡಾರ್ಕ್ ಇದೆಯಲ್ಲ, ಸೊ ಇವಾಗ ಅದು ಕಂಪ್ಲೀಟಾಗಿ ಬ್ರೈಟ್ ಆಗುತ್ತೆ. ಜೊತೆಗೆ ನಾನು ಸದ್ಯಕ್ಕೆ ಏನು ಮಾಡಿದರೆ ತುಂಬ ಕಡಿಮೆ ಇಟ್ಟಿದ್ದೀನಿ. ಸೊ ಜಾಸ್ತಿ ಸ್ವಲ್ಪನ ಬ್ರೈಟ್ನೆಸ್ ಯೂಸ್ ಮಾಡ್ತಾ ಹೋಗ್ತೀನಿ. ನೋಡ್ಬೋದು ಇಲ್ಲಿ ಸೊ ಕಂಪ್ಲೀಟಾಗಿ ನಿಮಗೆ ಬ್ರೈಟ್ನೆಸ್ ಆಗ್ತಾ ಹೋಗುತ್ತೆ. ಸೊ ಅಟ್ ದ ಸೇಮ್ ಟೈಮ್ ನಾನು ಇವಾಗ ಬೇರೆ ಒಂದು ಏನು ಲೈಟಿಂಗ್ ಶೇಡ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ಇನ್ನೊಂದು ಶೇಡ್ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಈ ಥರ 2-3 ಶೇಡ್ಸ್ನ ನೀವು ಯೂಸ್ ಮಾಡಿಕೊಂಡು ಶೂಟ್ ಮಾಡ್ಬೋದು. ಜೊತೆ ಬ್ರೈಟ್ನೆಸ್ ಕೂಡ ಸ್ವಲ್ಪ ನಾವು ಕಡಿಮೆ ಮಾಡ್ಕೋಬೋದು, ಎಷ್ಟು ಬೇಕೋ ಅಷ್ಟು ಅಲ್ವಾ. ಸೊ ಜಾಸ್ತಿ ಅನ್ನಿಸ್ತಾ ಇದೆ. ಸೊ ಇವಾಗ ಇದು ಓಕೆ ರೈಟ್. ಅಫ್ಕೋರ್ಸ್ ನಾನು ಕೂಡ ಇದನ್ನು ಅಡ್ಜಸ್ಟ್ ಮಾಡಿ ನೋಡೋದು ಯಾವ ಥರ ಇದು ಬೇರೆ ಬೇರೆ
ಸೈಡ್ಸ್ ನಮಗೆ ಹೆಲ್ಪ್ಫುಲ್ ಆಗೋದ್ರಿಂದ ಸೊ ಆ ಕಡೆ ಇಟ್ಟಿದ್ದೀನಿ ಇದನ್ನು. ಸೊ ಈ ನೋಡಿ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ, ರೈಟ್ ಸೈಡ್ ಡಾರ್ಕ್ ಇದೆ. ಸೊ ಇವಾಗ ಸ್ವಲ್ಪ ಆಫ್ಕೋರ್ಸ್ ನಾನು ಕ್ಯಾಮ್ರಾ ಇಟ್ಟಿರೋ ಆ್ಯಂಗಲ್ ಏನು ಮೊಬೈಲ್ ಫಿಕ್ಸ್ ಮಾಡಿಲ್ಲ. ಸೊ ಈ ಒಂದು ಆ್ಯಂಗಲ್ಲು ಜೊತೆಗೆ ನಾನು ಯಾವ ಥರ ಫೇಸ್ ಮಾಡ್ತಾ ಇದ್ದೀನಿ ಈ ಒಂದು ಆ್ಯಂಗಲ್ಲು ಜೊತೆಗೆ ಇಲ್ಲಿ ಟ್ಯೂಬೆಟ್ ಯಾವ ಕಡೆ ಬೆಳಕು ಬರ್ತಾಯಿದೆ ಎಲ್ಲ ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಈ ಥರ ಓವರಾಲ್ ಅಡ್ಜಸ್ಟ್ ಮಾಡ್ಕೊಂಡು ಪರವಾಗಿಲ್ಲ. ಸೊ ಅಟ್ಲೀಸ್ಟ್ ನೋಡಿ ಈ ಕಡೆ ಎಲ್ಲ, ಸೊ ಈ ಕಡೆ ಡಾರ್ಕ್ ಸೈಡ್ ಇದೆ. ಸೊ ನೋಡಿ ಚೆನ್ನಾಗಿ ಬರಬೇಕು. ಸ್ವಲ್ಪ ಈ ಥರ ಟ್ರೈ ಮಾಡಿಬಿಟ್ಟು ನೀವು ವೆರೈಟಿ ಆಫ್ ಆಪ್ಷನ್ಸನ್ನು ನೋಡಿ ಸ್ವಲ್ಪ ದಿನ ಯೂಸ್ ಮಾಡಿದ್ರೆ ನಿಮ್ಗೆ ಪ್ರಾಪರ್ ಒಂದು ಲೈಟಿಂಗ್ ಬಗ್ಗೆ ಐಡಿಯಾ ಬರುತ್ತೆ ಅಂತ ಹೇಳ್ಬೋದು. ಜೊತೆಗೆ ನಾನು ಟ್ಯೂಬೆಟ್ ಲೈಟ್ ಆಫ್ ಮಾಡಿ ನೋಡಿದ್ರೆ ಯಾವ ಥರ ಕಾಣಿಸುತ್ತೆ ನೋಡೋಣ. ರೂಮ್ ಲೈಟ್ ಆಫ್ ಮಾಡ್ತಿದ್ದೀನಿ ಇವಾಗ. ಸೊ ಸೇತ ನಾವೇನು ಮಾಡಿದ್ರೆ ರೂಮಲ್ಲಿ ಲೈಟನ್ನ ಆಫ್ ಮಾಡಿದ್ದೀನಿ. ಸೊ ಯಾವ ಥರ ಆಗುತ್ತೆ ಇಲ್ಲಿ ನೋಡೋಣ. ಸೊ ಟೆಂಪ್ರೇಚರ್ ಜಾಸ್ತಿ ಮಾಡ್ತಾ ಹೋಗ್ತೀನಿ. ಸೊ ಈ ಥರ ನಿಮಗೆ ಕಾಣಿಸ್ತಿದೆ. ಸೊ ನಮ್ಮ ಮಾತ್ರ ಫೋಕಸ್ ಆಗುತ್ತೆ, ಅಷ್ಟೊಂದು ಯೂಸ್ಫುಲ್ ಆಗಲ್ಲ ಅನ್ಕೋತೀನಿ. ಆಫ್ಕೋರ್ಸ್ ರೂಮಲ್ಲಿ ಲೈಟ್ ಇರಬೇಕು. ಸೊ ಎಕ್ಸ್ಟ್ರಾ ಬೆಳಕು ಬೇಕಂದ್ರೆ ಯೂಸ್ ಮಾಡೋಕೆ ಅಡ್ಡಿಲ್ಲ. ಸೊ ನಮ್ಮ ಮುಖದಲ್ಲಿ ಯಾವ ಥರ ಒಂದು ಕಡೆ ಬೆಳಕು ಕಡಿಮೆ ಜಾಸ್ತಿ ಇರುತ್ತೆ ಅದನ್ನು ನೀವು ನೋಡ್ಕೊಂಡು ಈ ಥರ ಮಾಡೋದು. ಆಫ್ಕೋರ್ಸ್ ಡಿಸ್ಟೆನ್ಸ್ ಕೂಡ ಮ್ಯಾಟ್ರ್ ಆಗುತ್ತೆ ಅನ್ಕೋತೀವಿ. ಜೊತೆ ನಾನು ಸೆಲ್ಫಿ ಕ್ಯಾಮ್ರಾ ಯೂಸ್ ಮಾಡ್ತೀನಿ ಸದ್ಯಕ್ಕೆ ಇವಾಗ ಫಾರ್ ಬೆಟರ್ ಚೇಂಜ್ ರಿಫ್ಲೆಕ್ಷನು. ಬ್ಯಾಕ್ ಕ್ಯಾಮ್ರಾ ಯೂಸ್ ಮಾಡಿ ಯಾವ ಥರ ಆಗುತ್ತೆ ಅಂತ ನೋಡ್ಕೊಂಡು ನೀವು ಟ್ರೈ ಮಾಡೋಕ್ಕೆ ಅಡ್ಡಿಲ್ಲ ಸ್ನೇಹಿತರೆ. ಸೊ ಸ್ನೇಹಿತರೆ, ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಮತ್ತೆ ಮುಂದೆ ಒಂದು ಉಪಯುಕ್ತ ಒಳ್ಳೆ ವಿಡಿಯೋ ಒಂದಿಗೆ ಬರೋಣ. ಅಲ್ಲಿವರೆಗೂ ನಮಸ್ಕಾರ, ಶುಭ ದಿನ. ಥ್ಯಾಂಕ್ ಯು, ಬಾಯ್.